ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭವಾಗಿದೆ. ಮಳೆಯ ಆರ್ಭಟ ಮುಗಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಚಂಡಮಾರುತಗಳ ಆರ್ಭಟ ಶುರುವಾಗಿದೆ. ಇದೀಗ ದಿತ್ವಾ ಚಂಡಮಾರುತದ ಆರ್ಭಟಕ್ಕೆ ಶ್ರೀಲಂಕಾ ಅಕ್ಷರಶಃ ತತ್ತರಿಸುತ್ತಿದೆ. ಈ ಚಂಡಮಾರುತದಿಂದಾಗಿ ಜನರ ಬದುಕು ಅತಂತ್ರವಾಗಿದೆ. ಶ್ರೀಲಂಕಾದಲ್ಲಿ ವ್ಯಾಪಕ ಹಾನಿ ಸೃಷ್ಟಿಸಿರುವ ದಿತ್ವಾ ಚಂಡಮಾರುತ ಇದೀಗ ಭಾರತದ ತಮಿಳುನಾಡು, ಪುದುಚೇರಿ ಮತ್ತು ಆಂಧ್ರ ಪ್ರದೇಶಕ್ಕೂ ಅಪ್ಪಳಿಸಿದ್ದು ವ್ಯಾಪಕ ಮಳೆ ಸುರಿತಿದೆ. ದಿತ್ವಾ ಚಂಡಮಾರುತ ದಕ್ಷಿಣ ಭಾರತದ ಕರಾವಳಿಯತ್ತ ಸಾಗ್ತಾ ಇರುವುದರಿಂದ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಪುದುಚೇರಿಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಚಂಡಮಾರುತ ಮುಂಜಾನೆ ಉತ್ತರ ತಮಿಳುನಾಡು, ಪುದುಚೇರಿ ಮತ್ತು ಪಕ್ಕದ ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿ ಬಳಿಯ ನೈಋತ್ಯ ಬಂಗಾಳ ಕೊಲ್ಲಿಯನ್ನ ತಲುಪಿದೆ. ಚಂಡಮಾರುತದಿಂದಾಗಿ ವಿವಿಧ ಜಿಲ್ಲೆಗಳಿಗೆ ಸುಮಾರು 54 ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ ಅಂತ ಚೆನ್ನೈ ವಿಮಾನ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ. ಭೀಕರ ವೇಗದಲ್ಲಿ ಬಂದಪ್ಪಳಿಸುವ ಚಂಡಮಾರುತ ತುಂಬಾ ಜನರ ಬದುಕನ್ನೇ ಅಲಗಾಡಿಸುತ್ತಿದೆ. ಆದರೆ ಇಂಥ ಭೀಕರ ಚಂಡಮಾರುತಗಳ ಹೆಸರನ್ನ ನೀವು ಗಮನಿಸಿದ್ರೆ ತುಂಬಾನೇ ಆಕರ್ಷಿತವಾಗಿರುತ್ತೆ ಅಲ್ವಾ? ಈಗಲೇ ನೋಡಿ, ದಿತ್ವಾ ಹೆಸರು ಕೇಳಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಅಲ್ವಾ? ಇಷ್ಟೊಂದು ಭೀಕರತೆ ಉಂಟು ಮಾಡುವ ಚಂಡಮಾರುತಗಳಿಗೆ ಚಂದದ ಹೆಸರಿಡುವವರು ಯಾರು? ಈ ಹಿಂದೆ ಆರ್ಭಟಿಸಿದ ಚಂಡಮಾರುತಗಳ ಹೆಸರನ್ನೇ ನೋಡಿ. ಅಂಪಾನ್, ನಿಸರ್ಗ, ಬೂರೇವಿ, ಲೈಲಾ, ಫೇಟ್, ಐಲಾ, ಫಾನ್, ಕತ್ರೀನಾ, ಹರಿಕೇನ್ ಹೀಗೆ ಇವುಗಳ ಹೆಸರುಗಳು ಒಂದಕ್ಕೊಂದು ಸೊಗಸಾಗಿದೆ. ಈ ಹೆಸರುಗಳನ್ನ ನೋಡುವಾಗ ಚಂಡಮಾರುತಕ್ಕೆ ಹೆಸರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಎಂಬ ಕುತೂಹಲ ಮೂಡೋದು ಸಹಜ. ಬನ್ನಿ, ಚಂಡಮಾರುತಕ್ಕೆ ಹೆಸರನ್ನ ಹೇಗೆ ಇಡ್ತಾರೆ ನೋಡೋಣ. ಮೊದಲಿಗೆ ಚಂಡಮಾರುತ ಹೇಗೆ ಉಂಟಾಗುತ್ತದೆ ನೋಡೋಣ. ಚಂಡಮಾರುತ ಅನ್ನೋದು ಹವಾಮಾನಕ್ಕೆ ಸಂಬಂಧಿಸಿದ ವಿದ್ಯಮಾನ. ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾದಾಗ ಗಾಳಿ ಜೋರಾಗಿ ಪ್ರದಕ್ಷಿಣೆ ಇಲ್ಲವೇ ಅಪ್ರದಕ್ಷಿಣಾ ಪಥದಲ್ಲಿ ಸುರಳಿ ಸುತ್ತುತ್ತಾ ಕಡಿಮೆ ಒತ್ತಡ ಇರುವ ಪ್ರದೇಶದತ್ತ ವೇಗವಾಗಿ ಮುನ್ನುಗ್ಗುವುದೇ ಚಂಡಮಾರುತ. ಸೈಕ್ಲೋನ್, ಹರಿಕೇನ್, ಟೈಫೋನ್ ಬೇರೆ ಬೇರೆನಾ? ಇನ್ನು ನೀವು ಹರಿಕೇನ್, ಸೈಕ್ಲೋನ್, ಟೈಫೋನ್ ಬೀಸುವ ಅಪಾಯ ಇದೆ ಅಂತ ಹವಾಮಾನ ಇಲಾಖೆ ಹೇಳೋದನ್ನ ಕೇಳಿರಬಹುದು. ಇವೆಲ್ಲ ಬೇರೆ ಬೇರೆ ಇರಬಹುದೇ ಅಂತ ನೀವು ಯೋಚಿಸಿದ್ರೆ ಖಂಡಿತ ಇಲ್ಲ. ಎಲ್ಲವೂ ಒಂದೇ. ಆದ್ರೆ ಅದು ಎಲ್ಲಿ ಹುಟ್ಟಿತು ಆ ಭಾಗದ ಅನುಸಾರ ಬೇರೆ ಬೇರೆಯಾಗಿ ಹೇಳಲಾಗಿದೆ. ಅಟ್ಲಾಂಟಿಕ್ ಸಾಗರದಲ್ಲಿ ವಾಯುಭಾರ ಕುಸಿತ ಉಂಟಾದರೆ ಅದು ಹರಿಕೇನ್. ಪೆಸಿಫಿಕ್ ಸಾಗರದಲ್ಲಿ ವಾಯುಭಾರ ಕುಸಿತ ಉಂಟಾದರೆ ಅದು ಟೈಫೋನ್. ಹಿಂದೂ ಮಹಾಸಾಗರದಲ್ಲಿ ಉಂಟಾದರೆ ಅದು ಸೈಕ್ಲೋನ್ ಆಗುತ್ತೆ. ಚಂಡಮಾರುತಕ್ಕೆ ಚಂದದ ಹೆಸರು ಹೇಗಿಡ್ತಾರೆ? ವಿಶ್ವ ಹವಾಮಾನ ಸಂಸ್ಥೆಯ ಅಡಿಯಲ್ಲಿ ಬರುವ 11 ಹವಾಮಾನ ಮುನ್ನೆಚ್ಚರಿಕಾ ಕೇಂದ್ರಗಳಿಗೆ ಹೆಸರನ್ನ ಸೂಚಿಸುವ ಅವಕಾಶ ಇರುತ್ತೆ. ಅವೆಲ್ಲವನ್ನು ಜಾಗತಿಕ ಹವಾಮಾನ ಸಂಘಟನೆಯ ಪ್ರಾದೇಶಿಕ ಉಷ್ಣವಲಯ ಚಂಡಮಾರುತ ಸಮಿತಿ ಅಂತಿಮ ಒಪ್ಪಿಗೆಗೆ ಸಲ್ಲಿಸಬೇಕಾಗುತ್ತೆ. ಈ ಸಮಿತಿಗೆ ಶಿಫಾರಸನ್ನು ಒಪ್ಪುವ, ತಿರಸ್ಕರಿಸುವ, ಬೇರೆದ್ದೇ ಹೆಸರು ಸೂಚಿಸುವ ಅಧಿಕಾರ ಹೊಂದಿದೆ. ಹೆಸರು ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿ ಆಯಾ ಭಾಗದ ಹಲವಾರು ರಾಷ್ಟ್ರಗಳು ಒಳಗೊಳ್ಳುತ್ತವೆ. ಅಂತಿಮವಾಗಿ ಜನಮತಗಣನೆಯ ಆಧಾರದಲ್ಲಿ ಹೆಸರನ್ನ ಅಂತಿಮಗೊಳಿಸಲಾಗುತ್ತೆ. ಒಮ್ಮೆ ಚಂಡಮಾರುತಕ್ಕೆ ಬಳಸಿದ ಹೆಸರನ್ನ 10 ವರ್ಷಗಳವರೆಗೆ ಮತ್ತೊಮ್ಮೆ ಬಳಸುವಂತಿಲ್ಲ. ಇದು ವಿಮೆಯನ್ನ ಹಿಂಪಡೆಯುವಿಕೆಗಾಗಿ ಸುಲಭವಾಗುವ ವ್ಯವಸ್ಥೆಯಾಗಿದೆ. ಚಂಡಮಾರುತಕ್ಕೆ ಹೆಚ್ಚಾಗಿ ಸ್ತ್ರೀ ಹೆಸರೇ ಏಕೆ? 2ನೇ ಮಹಾಸಮರದ ಸಮಯದಲ್ಲಿ ಸುಮಾರು 1950ರಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಹಾಗೂ ಮಿಲಿಟರಿ ಹವಾಮಾನ ತಜ್ಞ ಮೊದಲ ಬಾರಿಗೆ ಮಹಿಳೆಯರ ಹೆಸರುಗಳನ್ನ ಚಂಡಮಾರುತಗಳಿಗೆ ಇಡೋದಕ್ಕೆ ಆರಂಭಿಸಿದ್ರು. 1960 ಮತ್ತು 1970ರ ದಶಕದಲ್ಲಿ ಹಲವಾರು ಮಹಿಳಾ ಹಕ್ಕುಗಳ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಫಲವಾಗಿ 1978ರಲ್ಲಿ ಚಂಡಮಾರುತಗಳಿಗೆ ಮಹಿಳೆಯರ ಜೊತೆಗೆ ಪುರುಷರ ಹೆಸರುಗಳನ್ನು ಇಡೋದಕ್ಕೆ ರೂಢಿಗೆ ಬಂತು. ಅಟ್ಲಾಂಟಿಕ್ ಹರಿಕೇನ್ ಹೆಸರುಗಳ ಪಟ್ಟಿಗೆ ಪುರುಷರ ಹೆಸರುಗಳು ಸೇರ್ಪಡೆಗೊಂಡು
ಗಂಡು ಹೆಣ್ಣು ಹೆಸರಿನ ಲೆಕ್ಕಾಚಾರ ಮುಂಗಾರಿನ ಪ್ರಾರಂಭದಲ್ಲಿ ಚಂಡುಮಾರುತ ಬಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಕಳ ಹೆಸರೇ ಇಡ್ತಾರೆ. ಸಮ ಸಂಖ್ಯೆಯಿಂದ ಕೊನೆಯಾಗುವ ವರ್ಷದಲ್ಲಿ ಬೆಸ ಸಂಖ್ಯೆಯ ಚಂಡುಮಾರುತಗಳಿಗೆ ಗಂಡಿನ ಹೆಸರು, ಬೆಸ ಸಂಖ್ಯೆಯಿಂದ ಕೊನೆಯಾಗುವ ವರ್ಷದಲ್ಲಿ ಬೆಸ ಸಂಖ್ಯೆಯ ಚಂಡುಮಾರುತಗಳಿಗೆ ಹೆಣ್ಮಕ್ಕಳ ಹೆಸರು. ಹಿಂದೂ ಸಾಗರದಲ್ಲಿ 2000ರಿಂದ ನಾಮಕರಣ. ಹಿಂದೂ ಮಹಾಸಾಗರದಲ್ಲಿ ಹುಟ್ಟುವ ಚಂಡಮಾರುತಗಳಿಗೆ ಹೆಸರಿಡುವ ಪ್ರಕ್ರಿಯೆ ಆರಂಭ ಆಗಿದ್ದು 2000ನೇ ಇಸ್ವಿಯಿಂದ. ಅದಕ್ಕೊಂದು ಸೂತ್ರ ರೂಪಿಸಿದ್ದು 2004ರ ಇಸ್ವಿಯಲ್ಲಿ. ಹಿಂದೂ ಸಾಗರಕ್ಕೆ ಸಂಬಂಧಿಸಿದ ಭಾರತ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಮಯನ್ಮಾರ್, ಒಮಾನ್, ಪಾಕಿಸ್ತಾನ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳು ನಾಮಕರಣ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಕ್ರಮ ಪ್ರಕಾರವಾಗಿ ಅವುಗಳಿಗೆ ಅಧಿಕಾರ ದೊರೆಯುತ್ತೆ. ಏನಿದು ದಿತ್ವಾ ಸೈಕ್ಲೋನ್? ದಿತ್ವಾ ಎಂಬ ಹೆಸರು ಒಂದು ಲಗೂನನ್ನ ಸೂಚನೆ ಮಾಡುತ್ತೆ. ಇದನ್ನ ಯೆಮೆನ್ ಸೂಚನೆ ಮಾಡಿದೆ. ಯೆಮೆನ್ನ ಸುಕ್ರೋಟ ದ್ವೀಪದ ವಾಯುವ್ಯ ಕರಾವಳಿಯಲ್ಲಿರುವ ದೊಡ್ಡ ಲವಣಯುಕ್ತ ಲಗೂನ್ ದಿತ್ವಾ ಲಗೂನ್ನಿಂದ ಈ ಹೆಸರನ್ನ ಇಡಲಾಗಿದೆ.